ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸಮಾಜ ಅಭಿವೃದ್ಧಿ ಹೊಂದಬೇಕಾದ್ರೆ ಸಂಘಟನೆಗಳು ಅಗತ್ಯವಾಗಿದೆ. ಮಾದಿಗ ಸಮಾಜದ ಪದಾಧಿಕಾರಿಗಳ ಆಯ್ಕೆ ಮತ್ತು ಸನ್ಮಾನ. ಸಮಾಜ ಅಭಿವೃದ್ಧಿ ಹೊಂದಬೇಕಾದ್ರೆ ಸಂಘಟನೆ ಅಗತ್ಯವಾಗಿರುತ್ತೆ. ಮಾದಿಗ ಸಮುದಾಯವು ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ತೀರಾ ಹಿಂದುಳಿದಿದೆ. ಹಾಗಾಗಿ ಸಮುದಾಯ ಅಭಿವೃದ್ಧಿ ಹೊಂದಬೇಕಾದ್ರೆ ಸಂಘಟನೆ ಅಗತ್ಯವಾಗಿದೆ ಎಂದು ಮಾದಿಗ ಸಮಾಜದ ಯುವ ಮುಖಂಡ ಕಿರಣ್ ಕೋರೆ ಅವರು ಹೇಳಿದ್ದಾರೆ. ಅವರು ನಗರದ ಜಗದಾಂಬ ಮಂದಿರದ ಆವರಣದಲ್ಲಿ ಶಹಾಬಾದ್ ತಾಲೂಕಿನ ಮಾದಿಗ ಸಮಾಜದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾಗಿದೆ. ಈ ದೆಸೆಯಲ್ಲಿ ಮಾದಿಗ ಸಮಾಜದ ತಾಲೂಕು ಸಮಿತಿ ರಚನೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಒಗ್ಗಟ್ಟಿನೊಂದಿಗೆ ಸಮುದಾಯದ ಅಭಿವೃದ್ಧಿಗೆ ಮತ್ತು ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಲಕ್ಷ್ಮೀಕಾಂತ್ ಬಳಿಚಕ್ರ ಅವರು ಹೇಳಿದರು. ತಾಲೂಕು ಮಾದಿಗ ಸಮಾಜದ ಪದಾಧಿಕಾರಿಗಳು ಅಧ್ಯಕ್ಷರಾಗಿ ವಿಕ್ರಮ ಮಾಲಗತ್ತಿ, ಗೌರವಾಧ್ಯಕ್ಷರಾಗಿ ಕಿರಣ್ ಕೋರೆ, ಕಾರ್ಯಾಧ್ಯಕ್ಷರಾಗಿ ಶರಣು ಪಗಲಾಪುರ, ಮನೋಹರ ಮೇತ್ರಿ, ನಾಗರಾಜ್ ಮದ್ನಾಳ್, ಬಸವರಾಜ್ ತುಮಕೂರ, ಪ್ರಧಾನ ಕಾರ್ಯದರ್ಶಿಯಾಗಿ ರವಿ ಬೆಳಮಗಿ, ಮಲ್ಲೇಶಿ ಸೈದಾಪುರ, ಶ್ರೀಧರ ಕೊಲ್ಲೂರ, ನಾರಾಯಣ ಕಂದೂರ, ಉಪಾಧ್ಯಕ್ಷರಾಗಿ ಅಮರಕೋರೆ, ಪ್ರಮೋದ್ ಮಲ್ಹಾರ, ಲಕ್ಷ್ಮೀಕಾಂತ ಬಳಿಚಕ್ರ, ಜಯರಾಮ್ ಭಂಡಾರಿ ಜೊತೆಗೆ 10 ಜನ ಸಹ ಕಾರ್ಯದರ್ಶಿಗಳು ಹಾಗೂ 10 ಜನ ಸಂಘಟನಾ ಕಾರ್ಯದರ್ಶಿಗಳಾಗಿ ಖಜಾಂಚಿಯಾಗಿ ಸಂತೋಷ ಹುಲಿಯವರನ್ನ ಆಯ್ಕೆ ಮಾಡಲಾಗಿದೆ. ಕಾನೂನು ಸಲಹೆಗಾರರಾಗಿ ಶರಣಪ್ಪ ಭಂಡಾರಿಯವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈ ಸಭೆಯಲ್ಲಿ ತಾಲೂಕಿನ ಮಾದಿಗ ಸಮಾಜದ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ರು ಎಂದು ಅಧ್ಯಕ್ಷ ವಿಕ್ರಮ ಮಾಲಗತ್ತಿ, ಕಾರ್ಯದರ್ಶಿ ನವೀನ್ ಸಿಪ್ಪಿ ಮಾಧ್ಯಮದ ಪ್ರಕಟಣೆಗೆ ತಿಳಿಸಿದ್ದಾರೆ. ವರದಿ ಯಲ್ಲಾಲಿಂಗ ಹಯ್ಯಳಕರ, ನ್ಯೂಸ್ 26 ಕನ್ನಡ, ಶಹಾಬಾದ್. ಪದಾಧಿಕಾರಿಗಳ ಆಯ್ಕೆ ಹೋದ ರವಿವಾರ ಜಗದಂಬ ಮಂದಿರ ಆವರಣದಲ್ಲಿ ಆಯ್ಕೆ ಮಾಡಲಾಗಿತ್ತು ಮಾದಿಗ ಸಮಾಜದ ಪದಾಧಿಕಾರಿಗಳನ್ನು. ಇವತ್ತಿನ ದಿವಸ ಅದೇ ಜಗದಂಬ ಮಂದಿರದಲ್ಲಿ ಮಾದಿಗ ಸಮಾಜದ ಪದಾಧಿಕಾರಿಗಳನ್ನು ಪದಗ್ರಹಣ ಮಾಡಿ ಆ ಪದಗ್ರಹಣದಲ್ಲಿ ಅಧ್ಯಕ್ಷರಾದ ವಿಕ್ರಮ್ ಮಲ್ಗತ್ತಿಯವರು ಎಲ್ಲ ಪದಾಧಿಕಾರಿಗಳನ್ನು ಸನ್ಮಾನ ಕಾರ್ಯಕ್ರಮ ಜರುಗಿದೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಶಹಾಬಾದ್ ತಾಲೂಕಿನ ಮಾದಿಗ ಸಮಾಜದ ಕುಲಬಾಂಧವರು ಭಾಗಿಯಾಗಿ ಎಲ್ಲ ಸನ್ಮಾನ ಸ್ವೀಕಾರ ಮಾಡಿ ತಮಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಎಂದು ಇವತ್ತಿನ ದಿವಸ ಎಲ್ಲ ಶಪಥ ತಗೊಂಡಿದ್ದಾರೆ. ಆದ ಕಾರಣ ನಾವು ಮಾದಿಗ ಸಮಾಜ ಅಧ್ಯಕ್ಷ ವಿಕ್ರಮ್ ಮಾಲ್ಗತ್ತಿಯವರಿಗೆ ಮಾದಿಗ ಸಮಾಜ ವತಿಯಿಂದ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರಗಳು. ಇಂದು ಶ್ರೀ ಜಗದಂಬ ಮಂದಿರದಲ್ಲಿ ನಮ್ಮ ಮಾದಿಗ ಸಮಾಜದ ಕಡೆಯಿಂದ ತಾಲೂಕು ಮಾದಿಗ ಸಮಾಜದ ಸಮಿತಿ ರಚನೆ ಮಾಡಲಾಯಿತು. ಅದರಲ್ಲಿ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿತ್ತು. ಮತ್ತು ಅದೇ ರೀತಿ ನಮ್ಮ ಅಧ್ಯಕ್ಷರು ಇಂದಿನ ದಿನ ಶಾಲಾ ಮುಖಾಂತರ ಪ್ರತಿಯೊಂದು ಯುವಕರಲ್ಲಿ ಒಂದು ಮಾದಿಗ ಸಮಾಜದ ಸ್ವಾಭಿಮಾನದ ಬೀಜವನ್ನು ಒತ್ತಿ ಹೇಳಿದರು. ಇಲ್ಲಿ ತನಕ ಏನು ನಮ್ಮ ಶಹಾಬಾದ್ ಜನರಲ್ಲಿ ಮಾದಿಗ ಅನ್ನೋ ಒಂದು ವಿಷಯ ಇಂದು ಉಳಿದಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಯುವಕ ಕೂಡ ಹೆಮ್ಮೆಯಿಂದ ಜೈ ಮಾದಿಗ ಅನ್ನೋ ಥರ ನಾವು ಯುವಕ ಸಮಿತಿ ಕಡೆಯಿಂದ ಮಾಡ್ತೇವೆ ಅಂತ ಇದರ ಮೂಲಕ ಹೇಳಲು ಇಚ್ಛೆ ಪಡುತ್ತೇನೆ. ಜೈ ಮಾದಿಗ. ಲಕ್ಷ್ಮೀಕಾಂತ್ ಬಳಿಚಕ್ರ. ಮಾದಿಗ ಸಮಾಜದ ವಿಕ್ರಮ್ ಮೂಲಿಮನಿಯವರು
ನಮ್ಮ ಮಾದಿಗ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಅವರ ಬೆನ್ನೆಲುಬಾಗಿ ಅನೇಕ ಯುವ ಜನಾಂಗದ ಬೆನ್ನೆಲುಬಾಗಿದ್ದಾರೆ. ಅದಲ್ಲದೆ ಇವತ್ತಿನ ದಿವಸ ನಮ್ಮ ಮಾದಿಗ ಸಮಾಜದ ಒಂದು ಐತಿಹಾಸಿಕ ದಿನ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇವತ್ತಿನ ದಿವಸ ಮಾದಿಗ ಸಮಾಜ ಅಂತಕ್ಕಂಥದ್ದು ಅತ್ಯಂತ ಹಿಂದುಳಿದಂಥ ಸಮಾಜ ಆಗಿತ್ತು. ಇದು ಹಿಂದುಳಿದಂಥ ಸಮಾಜ ಅಲ್ಲ, ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಶಕ್ತಿಶಾಲಿಯಾದಂಥ ಸಮಾಜ ಅದು ಯಾವಾದರೂ ಇದ್ದರೆ ಅದು ಮಾದಿಗ ಸಮಾಜ ಅಂತಕ್ಕಂಥದ್ದು ನಾವು ತೋರಿಸ್ಕೊಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಯುವಶಕ್ತಿ ಬಲಿಷ್ಠವಾದಂಥ ಶಕ್ತಿ ಇದೆ. ಸುಮಾರು ಯುವಕರು ಏನಂತಂದರೆ ಇವತ್ತಿನ ದಿವಸ ಈ ಸಭೆಗೆ ಆಗಮಿಸಿದ್ದಾರೆ, ಪದಗ್ರಹಣವನ್ನು ತೆಗೆದುಕೊಂಡಿದ್ದಾರೆ. ಪದಗ್ರಹಣದ ಪ್ರಕಾರ ಅವರ ಸ್ಥಾನಮಾನವನ್ನು ಅಲಂಕರಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ ಮೀಸಲಾತಿಯ ಒಂದು ಚುರುಕನ್ನು ಮೂಡಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ನಮ್ಮ ಮಾದಿಗ ಜನಾಂಗ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮುಂಬರ್ತಕ್ಕಂಥ ಕಾರ್ಯಕ್ರಮಗಳು, ರೂಪುರೇಷೆಗಳು, ಒಳ ಮೀಸಲಾತಿಯ ವಿರುದ್ಧ ಹಂತ ಹಂತವಾದಂಥ ಹೋರಾಟ ನಾವು ಮಾಡಲು ಸಿದ್ಧರಿದ್ದೇವೆ. ಮಾದಿಗರು ಇಲಿಗಳಲ್ಲ, ಹುಲಿಗಳಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಸಂದರ್ಭ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ 2 ಮಾತುಗಳನ್ನು ಹೇಳ್ತಿದ್ದೇನೆ. ನನ್ನ ಹೆಸರು ರವಿ ಬೆಳಂಗಿ ಶಾಬಾದ್. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.